ನಮಸ್ತೆ ವೀಕ್ಷಕರೇ ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ. ಇಲ್ಲಿ ಆರಂಭದಲ್ಲಿ ಅಜ್ಜಿ ಬಂದಿದ್ದಾರೆ. ಅಜ್ಜಿ ಬಂದಿರೋದ್ರಿಂದ ಅಲ್ಲಿ ಶಾಂತಿ ಕೇಳ್ತಿದ್ದಾರೆ, ಅತ್ತೆ ಯಾವಾಗ ಬಂದ್ರಿ ಅಂತ ಹೇಳಿ. ಬಂದೆ ಕಣೆ. ಯಾವಾಗ ಅಂದರೆ ನನ್ನ ಮಗ ಯಾವಾಗ ಹುಷಾರು ತಪ್ಪಿ ಮಲ್ಕೊಂಡ್ನೋ, ಅವನಿಗೆ ಎದೆ ನೋವು ಬಂತು, ಆವಾಗಲೇ ನಾನು ಬರಬೇಕಾಗಿತ್ತು. ಆದರೆ ಬರೋದಕ್ಕಾಗಲಿಲ್ಲ. ಈಗ ಬಂದಿದ್ದೀನಿ ನೋಡು, ಇನ್ಮೇಲೆ ನಿಮ್ಮನ್ನೆಲ್ಲ ವಿಚಾರಿಸ್ಕೊತೀನಿ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ರವಿ ಬರ್ತಾ ಇದ್ದಾರೆ. ಅಜ್ಜಿ ಯಾವಾಗ ಬಂದ್ರಿ ಅಂತ ಹೇಳಿ ಕೇಳ್ತಿದ್ದಾರೆ. ಏನೋ ನಿನ್ನನ್ನು ಬೆಳೆಸೋದಕ್ಕೆ, ನಿಮ್ಮನ್ನೆಲ್ಲ ಬೆಳೆಸೋದಕ್ಕೆ ನನ್ನ ಮಗ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಎಜುಕೇಷನ್ ಕೊಟ್ಟು ಇಷ್ಟೊಂದೆಲ್ಲ ಬೆಳೆಸಿ ಓದಿಸಿ ನಿನ್ನ ಮದುವೆ ಮಾಡೋದಕ್ಕೆ ಅವನಿಗೆ ಕಷ್ಟ ಆಗಿತ್ತ? ಈಗೆಲ್ಲ ಮಾಡಿ ಅವ್ನಿಗೆ ಯಾಕೆ ನೀವು ತೊಂದರೆ ಕೊಡಬೇಕು? ಯಾಕೆ ಅವನಿಗೆ ಎದೆ ನೋವು ಕೊಡೋ ಮಟ್ಟಕ್ಕೆ ಆಸ್ಪತ್ರೆಯಲ್ಲಿ ಮಲಗೋ ತನಕ ನೀವು ಮಾಡಬೇಕಾಗಿತ್ತು ಅಂತ ಹೇಳಿ ಬೈತಾ ಇರ್ತಾರೆ. ಅಜ್ಜಿ ಅದಾಗಲ್ಲ ಅಜ್ಜಿ ಅಂತ ಹೇಳಿ ಹೇಳ್ತಿರ್ತಾರೆ. ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳಿ ಬೈತಾ ಇದ್ದಾರೆ. ಇನ್ನೊಂದು ಕಡೆ ಅಷ್ಟೊತ್ತಿಗೆ ರಂಗನಾಥ್ ಬರ್ತಾ ಇದ್ದಾರೆ. ಬಂದು ಅವ್ರ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊತಾ ಇದ್ದಾರೆ. ಯಾವಾಗ ಬಂದ್ರಿ ಅಮ್ಮ ಅಂತ ಹೇಳಿ ಕೇಳ್ತಾ ಇದ್ದಾರೆ. ರಂಗ, ಯಾಕೋ ಹೀಗಾಗ್ಬಿಟ್ಟೆ, ನೀನಾದರೂ ಒಂದು ಮಾತು ಹೇಳತ್ತಾನೆ, ಅಮ್ಮ ಮನೆಯಲ್ಲಿ ಈಗ ಆಗ್ತಿದೆ, ನೀವು ಬರಬೇಕು ಅಂತ ಹೇಳಿ. ಆಗ್ಲಾದರೂ ಬಂದು ಇವ್ರನ್ನೆಲ್ಲ ಕೂಡ ನಾನು ವಿಚಾರಿಸ್ಕೊತಿದ್ದೆ. ಒಂದು ಹಿರಿ ಜೀವ ಇದೆ ಅಂತ ಹೇಳಿ ನೀವೆಲ್ಲ ಯೋಚನೆ ಮಾಡಿಲ್ವಲ್ರೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗಲ್ಲಮ್ಮ, ಇದ್ರ ಮಧ್ಯೆ ನೀವು ಬಂದು ನೀವ್ಯಾಕೆ ಪಾಪ ದುಃಖ ಪಡಬೇಕು? ನಮ್ಮಲ್ಲಿರೋ ದುಃಖನ ನಿಮಗೂ ಕೂಡ ಹಂಚೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಅಷ್ಟೊತ್ತಿಗೆ ಇಲ್ಲಿ ಶ್ರುತಿ ಕೂಡ ಬರ್ತಾ ಇದ್ದಾರೆ. ಗ್ರ್ಯಾನಿ ಯಾವಾಗ ಬಂದ್ರಿ ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಮ್ಮ ಶ್ರುತಿ, ಇವರೇ ನಮ್ಮಮ್ಮ ಅಂತ ಹೇಳಿ ಹೇಳ್ತಿದ್ದಾರೆ. ನೀನೇನಮ್ಮ ಸೊಸೆ? ಶಾಂತಿ, ನಿಂಗೆ ತಕ್ಕಾಗಿರೋ ಒಬ್ಬ ಸೊಸೆ ಸಿಕ್ಕಿದ್ದಾಳೆ ಕಣೆ, ನೋಡೆ ನಿನಗೆ ಸೂಟ್ ಆಗ್ತಾಳೆ ಅಂತ ಹೇಳಿ ಹೇಳ್ತಿದ್ದಾರೆ. ಏನಮ್ಮ ನಿನಗೆ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪನೂ ಸಂಸ್ಕೃತಿ ಅನ್ನೋದ ಹೇಳ್ಕೊಟ್ಟಿಲ್ವಾ? ಈ ಥರ ಓಡೋಗಿ ಮದುವೆ ಆಗಬೇಕಾಗಿತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಶ್ರುತಿ ಇದ್ದಳು, ಅಜ್ಜಿ ನಾವೇನು ಓಡೋಗಿ ಮದುವೆ ಆಗಿಲ್ಲ, ನಾವು ಕಾರಲ್ಲಿ ಹೋಗಿ ಮದುವೆ ಆದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರಿ ಈಗಿನ ಕಾಲದ ಮಕ್ಕಳಿಗೆ ಒಂದು ಸ್ವಲ್ಪನೂ ಕೂಡ ಭಯ ಭಕ್ತಿ ಅನ್ನೋದೇ ಇರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅಲ್ಲಿ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಸೂರ್ಯ ಕೂಡ ಬಂದು ಅಜ್ಜಿ ಹತ್ರ ಎತ್ಕೊಳೋದಕ್ಕೆ ಹೋಗ್ತಿದ್ದಾರೆ. ಇಳಿಸೋ ಕೆಳಗಡೆ ಅಂತೇಳಿ ಅವನ ಕಪಾಳಕ್ಕೂ ಕೂಡ ಹೊಡಿತಾ ಇದ್ದಾರೆ. ಏನೋ ಸೂರ್ಯ, ನೀನು ನಿನ್ನ ಅಜ್ಜಿ ಬದುಕಿದಳು ಅಂತ ಯೋಚನೆ ಮಾಡಿದ್ಯೇನೋ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾಕಜ್ಜಿ ಈಗ ಮಾತಾಡ್ತಿದ್ಯಾ ಅಂತ ಹೇಳಿ ಕೇಳ್ತಿರ್ತಾರೆ. ನೀನು ಏನೇ ಬೈಯಂಗಿದ್ರು ಸಕ್ಕರೆಗೆ ಬೈಬೇಕು, ಏನು ಹೇಳಂಗಿದ್ರು ಸಕ್ಕರೆಗೆ ಹೇಳಬೇಕು ಅಂತೇಳಿ ಹೇಳ್ತಿರ್ತಾರೆ. ಅಲ್ವೋ ಸೂರ್ಯ, ನಿಮ್ಮಮ್ಮ ಹೇಗೆ ಅಂತ ನನಗೆ ಗೊತ್ತು ತಾನೆ, ಇವತ್ತೇನು ಹೊಸ್ದಾಗಿ ಹೇಳ್ತಿದ್ಯಾ? ಅವಳಿಗೆ ನನ್ನ ಮೇಲೆ ಯಾವುದೇ ನಂಬಿಕೆ ಪ್ರೀತಿ ಅನ್ನೋದಿರಲಿಲ್ಲ. ಆದರೆ ನೀವೆಲ್ಲ ಇದ್ದರೂ ಕೂಡ ನೀವೀಗ ಮಾಡ್ಬೋದಾ ಅಂತ ಹೇಳಿ ಹೇಳ್ತಿರ್ತಾರೆ. ಸಾರಿ ಅಜ್ಜಿ ಅಂತ ಹೇಳಿ ಹೇಳ್ತಿರ್ತಾರೆ. ಸೂರ್ಯ, ಈಗ ನಿಮ್ಮಂಥ ಮಕ್ಕಳಿಗೆ ಸಾರಿ ಗೀರಿ ಅಂತ ಹೇಳ್ಬಿಟ್ಟು ತ್ಯಾಪೆ ಹಾಕ್ತೀರಾ ಅಂತೇಳಿ ಹೇಳ್ತಾ ಇರ್ತಾರೆ ಅಜ್ಜಿ. ಇನ್ನು ಇಲ್ಲಿ ಸೂರ್ಯ ಕೇಳ್ತಿದ್ದಾನೆ ರೂಮಲ್ಲಿ ಮೀನಂಗೆ, ಯಾಕೆ ಮೀನಾ ಅಜ್ಜಿಗೆ ಸತ್ಯ ಎಲ್ಲ ಹೇಳಕ್ಕೆ ಹೋಗಿದೆಯಲ್ಲ, ಅದು ಅಪ್ಪನಿಗೆ ಹುಷಾರಿರಲಿಲ್ಲ, ಅಡ್ಮಿಟ್ ಆಗಿತ್ತು, ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಯಾಕೆ ಹೇಳಕ್ಕೆ ಹೋಗಿದ್ದೆ ಅಂತ ಹೇಳಿ ಹೇಳ್ತಿದ್ದಾರೆ. ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ಏನಂದರೆ ಅಜ್ಜಿ ಫೋನ್ ಮಾಡಿದರು ಬೆಳಗ್ಗೆ, ರವಿಗೆ ಒಂದು ಹುಡುಗಿ ಹುಡುಕಿದ್ದೀನಿ, ಮನೆಗೆ ಕರ್ಕೊಂಬರ್ತಿದ್ದೀನಿ ಅಂತ ಹೇಳಿ. ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅವಮಾನ ಆಗೋದಕ್ಕಿಂತ ನಾನು ಅವಾಗ ಸತ್ಯ ಹೇಳಿದೆ ಅಂತ ಹೇಳಿ ಹೇಳ್ತಿದ್ದಾನೆ. ಸರಿ ಆಯಿತು, ನೀನು ಮದುವೆ ಆಗಿದೆಯಾ ಅಂತ ಹೇಳಿದ್ರೆ ಪರವಾಗಿಲ್ಲ, ಆದರೆ ನೀನು ಅಪ್ಪನಿಗೆ ಈ ಥರ ಆಪ್ರೇಷನ್ ಆಗಿತ್ತು ಅಂತ ಯಾಕೆ ಹೇಳಕ್ಕೆ ಹೋದೆ ಅಂತ ಹೇಳಿ ಕೇಳ್ತಿದ್ದಾನೆ. ಆಪ್ರೇಷನ್ನು ಅದು ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಹೇಗಿದ್ದಾರೆ ಅಂತ ಕೇಳ್ತಿದ್ರು. ಕೇಳಿ ಹಾಗೆ ಮಾತಾಡ್ಬೇಕಾದ್ರೆ ನಾನು ಹೇಳ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ಕಾಫಿ ಕುಡಿತಾ ಇರ್ತಾರೆ. ಕಾಫಿ ಕುಡಿಬೇಕಾದ್ರೆ, ಏನೇ ನಿನ್ನನ್ನು ನನ್ನ ಮನೆಯಲ್ಲಿ ಅಲ್ಲೇ ಹಳ್ಳಿನಲ್ಲೇ ಇರಿಸ್ಕೊಬೇಕಾಗಿತ್ತು, ಆವಾಗ ಸರಿಯಾಗೋದು. ಕಂಡೋರ ಮನೆ ಹೆಣ್ಮಕ್ಳು ಅಂತ ಸ್ವತಂತ್ರವಾಗಿರಲಿ ಅಂತ ಬಿಟ್ಟಿದ್ದಕ್ಕೆ ನನ್ನ ಮಗನಿಗೆ ಈ ಸ್ಥಿತಿನಲ್ಲಿ ತಂದುಬಿಟ್ಟಲ್ಲ, ಆಸ್ಪತ್ರೆಯಲ್ಲಿ ಮಲಗೋ ಹಾಗೆ ಮಾಡಿಬಿಟ್ಟಲ್ಲ ನೀನು ಅಂತೇಳಿ ಬೈತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಶ್ರುತಿನ ಕರೆದು ಸೀರೆನ ಕೊಡ್ತಾ ಇದ್ದಾರೆ, ತಗೋ ಅಂತ ಹೇಳಿ. ಅಜ್ಜಿ ಥ್ಯಾಂಕ್ ಯು ಅಜ್ಜಿ ಅಂತ ಹೇಳಿ ಹೇಳ್ತಿದ್ದಾರೆ. ನನಗೆ ಇಲ್ಲಿವರೆಗೂ ಕೂಡ ರವಿ ಒಂದು ಸೀರೆನೂ ಕೊಡಿಸಿಲ್ಲ, ನೀವು ಕೊಡಿಸಿದ್ದೀರಲ್ಲ ತುಂಬ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ರವಿಗೂ ಕೂಡ ಗಿಫ್ಟ್ ಕೊಡ್ತಿದ್ದಾರೆ. ನೀನು ನಿಮ್ಮ ಅಮ್ಮನ ಥರ ಆಗಬೇಡ ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲಿಂದ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಮನೋಜ್ ಹೇಳ್ತಿದ್ದಾನೆ, ಅಜ್ಜಿ ನನಗೇನು ತೊಗೊಂಬಂದಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಅಲ್ವೋ, ನಾನೇನಾದರೂ ಮಲೇಷಿಯಿಂದ ಶಾಪಿಂಗ್ ಮಾಡ್ಕೊಂಬಂದಿದ್ಯಾ ಏನಾದರೂ ತೊಗೊಂಬರೋದಕ್ಕೆ ಅಂತೇಳಿ ಹೇಳ್ತಿದ್ದಾರೆ. ಈಗ ಇಲ್ಲಿ
ಇಲ್ಲಿ ಮನೋಜ್ ಅವ್ರ ವೈಫ್ ಮತ್ತು ರೋಹಿಣಿ ಕೇಳ್ತಿದ್ದಾರೆ, ಏನಮ್ಮ ರೋಹಿಣಿ ಬ್ಯೂಟಿಷಿಯನ್ ನಿಮ್ಮಪ್ಪ ಮಲೇಷ್ಯಾದಿಂದ ಬರ್ತಾರೆ ತಾನೇ? ಅವ್ರು ಹೇಗಿದ್ದಾರೆ, ಏನು ಕತೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪನೂ ಕೂಡ ನಮಗೆ ಗೊತ್ತಿಲ್ಲ. ನಿನ್ನ ಮದುವೆ ಆಗಿ 6-7 ತಿಂಗಳು ಕೂಡ ಆಯ್ತು, ಇಲ್ಲಿ ಒಂದಿನನೂ ಕೂಡ ಅವ್ರು ಬರಲಿಲ್ವಲ್ಲ, ಬಂದು ಮಾತಾಡಿದ್ದು ನೋಡಿದ್ದೇನು ಕಾಣಿಸ್ಲಿಲ್ವಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಆವಾಗ ಶಾಂತಿ ಇದ್ದಳು, ಬರ್ತಾರೆ 10 ಲಕ್ಷ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ನಾನು 10 ಲಕ್ಷ ಕೇಳಲಿಲ್ಲ, ಅವರು ಹೇಗಿದ್ದಾರೆ, ಹೇಗೆ ನೋಡ್ಕೊತಾರೆ, ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಕೇಳಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಜ್ಜಿ. ಆಮೇಲೆ ಅಜ್ಜಿ ಇನ್ನೂ ಕೂಡ ಬೈತಾ ಇರ್ತಾರೆ ಇಲ್ಲಿ ಶಾಂತಿನ. ಅಮ್ಮ ಹೋಗ್ಲಿ ಬಿಡಮ್ಮ, ಇದರಲ್ಲಿ ಅವಳದೇನೂ ತಪ್ಪಿಲ್ಲ, ಏನೋ ನಡಿಬೇಕು ಅಂತ ಇತ್ತು ಅನಿಸುತ್ತೆ, ನಡೆದೋಗಿದೆ. ಅದ್ರ ಜೊತೆಗೆ ಅವಳು ಕೂಡ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕಿ ನನ್ನ ಉಳಿಸ್ಕೊಂಡು ಬಂದಿದ್ದಾಳೆ ಅಂತೇಳಿ ಹೇಳ್ತಿದ್ದಾರೆ. ಇದು ಏನಾಗಿದ್ರೂ ಪರವಾಗಿಲ್ಲ, ಈ ಮನೆಯಲ್ಲಿ ನನಗೆ ವಿಷಯ ತಲುಪಿಸಿದ್ದು ಮೀನಾ ಅಷ್ಟೇ. ಅವಳು ಒಬ್ಳಿಗೆ ನನ್ನ ಮೇಲೆ ನಂಬಿಕೆ ಇದೆ, ಅದು ನಾನು ಫೋನ್ ಮಾಡಿ ವಿಚಾರಿಸಿದ್ಕೆ. ಅದನ್ನು ಬಿಟ್ಟರೆ ಅವಳೇನೂ ಹೇಳ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನೀವೆಲ್ಲ ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಇಲ್ಲಿ ರಂಗನಾಥ್ ಅವರು, ಇಲ್ಲಮ್ಮ ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಇನ್ನು ಮುಂದೆ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ, ಈ ಮನೆಯಲ್ಲೇ